ಥರ್ಡ್ ಚಾಪ್ಟರ್ ಅಂತ ಎಲೆಕ್ಟ್ರೋಕೆಮಿಸ್ಟ್ರಿ. ಈ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಕೇಳುವಂಥ ಫಸ್ಟ್ ಕ್ವಶನ್, ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆ್ಯಂಡ್ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ಈಗ ಎರಡು ಲಾ ಇದೆ, ಒಂದು ಫ್ಯಾರಡೇಸ್ ಫಸ್ಟ್ ಲಾ ಮತ್ತೊಂದು ಫ್ಯಾರಡೇಸ್ ಸೆಕೆಂಡ್ ಲಾ. ಈಗ ಫಸ್ಟ್ ಲಾ ನೋಡಿ, ಫಸ್ಟ್ ಲಾ ಎಂತ ಹೇಳುತ್ತದೆ ಅಂತ ಹೇಳಿದರೆ, it states that the amount of substance deposited on the cathode is directly proportional to the quantity of electric current supplied. ಕ್ಯಾಥೋಡಲ್ಲಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟ್ ಆದ್ದು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರ್ತದೆ? ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈಡ್. ಕ್ಯಾಥೋಡಲ್ಲಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟ್ ಆದ್ದು ಎಲೆಕ್ಟ್ರಿಸಿಟಿ ಕರೆಂಟ್ ಸಪ್ಲೈ ಮಾಡಿದ್ದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಆಗಿ ಇರ್ತದೆ ಅಂತ ಹೇಳಿದ್ದಾರೆ. ಅದು ಫ್ಯಾರಡೇಸ್ ಫಸ್ಟ್ ಲಾ. ಈಗ ಸೆಕೆಂಡ್ ಲಾ ಅಂತ ಹೇಳ್ತದೆ, ಅದಕ್ಕೆ ಅದೇ ಫಸ್ಟ್ ಲಾಗೆ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇದೆ. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಪ್ಪ ಅಂದರೆ, W = Z × I × T. Z ಇಂಟು ಕ್ಯಾಪಿಟಲ್ ಲೆಟರ್ I ಇಂಟು T. ಅಲ್ಲಿ Z ಅಂತ ಹೇಳಿದರೆ ಎಲೆಕ್ಟ್ರೋಕೆಮಿಕಲ್ ಈಕ್ವಿವ್ಯಾಲೆಂಟ್. Z ಅಂತ ಹೇಳಿದರೆ ಎಲೆಕ್ಟ್ರೋಕೆಮಿಕಲ್ ಈಕ್ವಿವ್ಯಾಲೆಂಟ್. I ಅಂತ ಹೇಳಿದರೆ ಕರೆಂಟ್ ಎಷ್ಟು ಸಪ್ಲೈ ಆಗಿದೆ ಅಂತ. T ಅಂತ ಹೇಳಿದರೆ ಆ ಟೈಮಲ್ಲಿ ಎಷ್ಟು ಟೈಮಲ್ಲಿ ಎಷ್ಟು ಕರೆಂಟ್ ಸಪ್ಲೈ ಆಗಿದೆ. ಇದು ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್. W = Z × I × T. Z ಅಂತ ಹೇಳಿದರೆ ಎಲೆಕ್ಟ್ರೋಕೆಮಿಕಲ್ ಈಕ್ವಿವ್ಯಾಲೆಂಟ್, I ಅಂತ ಹೇಳಿದರೆ ಕರೆಂಟ್, T ಅಂತ ಹೇಳಿದರೆ ಟೈಮ್. ಈಗ ಸೆಕೆಂಡ್ ಲಾ ಎಂತ ಹೇಳ್ತದೆ? ಇಟ್ ಸ್ಟೇಟ್ಸ್ ದ್ಯಾಟ್ ದ ಅಮೌಂಟ್ಸ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ liberated by the same quantity of electricity passing through the electrolytic solution are proportional to their chemical equivalent weights ಅಂತ ಹೇಳಿದರೆ, ಬೇರೆ ಬೇರೆ ಸಬ್ಸ್ಟ್ಯಾನ್ಸ್ನಲ್ಲಿ ಲಿಬರೇಟ್ ಆದ ಕರೆಂಟ್, ಎಲೆಕ್ಟ್ರಿಸಿಟಿ ಪಾಸಿಂಗ್, ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ. ಈಗ ಬೇರೆ ಬೇರೆ ಸಬ್ಸ್ಟ್ಯಾನ್ಸಲ್ಲಿ ಒಂದೇ ಥರದ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದರೆ ಅದರ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ನ ಅಮೌಂಟ್ ಅದರ ಕೆಮಿಕಲ್ ಈಕ್ವ್ಯಾಲೆಂಟ್ ವೆಯ್ಟಿಗೆ ಸಮ ಆಗಿರ್ತದೆ, ಅಂದರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತದೆ. ಅಂದರೆ ಬೇರೆ ಬೇರೆ ಸಬ್ಸ್ಟ್ಯಾನ್ಸಿಗೆ ಬೇರೆ ಬೇರೆ ಸಬ್ಸ್ಟ್ಯಾನ್ಸಲ್ಲಿ ಎಲೆಕ್ಟ್ರಿಸಿಟಿ ಸೇಮ್ ಒಂದೇ ಕ್ವಾಂಟಿಟಿನ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದರೂ ಅದರಲ್ಲಿ ಲಿಬರೇಟ್ ಆದ ಎಲೆಕ್ಟ್ರಿಸಿಟಿ ಯಾವುದಕ್ಕೆ ಪ್ರೊಪೋರ್ಷನಲ್ ಆಗಿರ್ತದೆ? ಕೆಮಿಕಲ್ ಈಕ್ವಿವ್ಯಾಲೆಂಟ್ ವೆಯ್ಟಿಗೆ ಪ್ರೊಪೋರ್ಷನಲ್ ಆಗಿ ಇರ್ತದೆ. ಇದು ಫ್ಯಾರಡೇಸ್ ಸೆಕೆಂಡ್ ಲಾ. ಫಸ್ಟ್ ಕ್ವಶನ್ ಸುಲಭ ಇದೆ. ಫ್ಯಾರಡೇಸ್ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ. ಫಸ್ಟ್ ಲಾ, ದ ಅಮೌಂಟ್ ಆಫ್ ಸಬ್ಸ್ಟ್ಯಾನ್ಸ್ deposited on the cathode is directly proportional to quantity of electric current supplied. ಸೆಕೆಂಡ್ ಲಾ ಎಂತಪ್ಪ ಅಂತ ಹೇಳಿದ್ರೆ, the amount of different substances liberated by the same quantity of electricity passing through the electrolytic solution are proportional to their chemical equivalent weights. ಈಗ ಸೆಕೆಂಡ್ ಕ್ವಶನ್ ಎಂತ ಅಂತ ನೋಡಿ. ಸೆಕೆಂಡ್ ಕ್ವಶನಲ್ಲಿ ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇದರಲ್ಲಿ ಮೇಯ್ನಾಗಿ SHE ಅಂತ ಇದ್ದಾರೆ. SHE ಅಂತ ಹೇಳಿದರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಡಯಾಗ್ರಾಮ್ ಮಾಡಬೇಕು ನೀವು. ಕೆಲವೊಮ್ಮೆ ಬರೀ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕೇಳ್ತಾರೆ. ನೀವು ವರ್ಕಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಅಂದರೆ ಡ್ರಾಯಿಂಗ್ ಮತ್ತು ಅದರ ಎಕ್ಸ್ಪ್ಲನೇಷನ್ ಸರಿ ತಿಳ್ಕೊಳ್ಬೇಕು. ಡ್ರಾಯಿಂಗ್ ಫಸ್ಟ್ ಸರಿ ಮಾಡಿ ಮತ್ತು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರೆ ಆಯಿತು. ನಾನು ಹೇಳಿದೆ ಫಸ್ಟ್ ಡ್ರಾ ಮಾಡಬೇಕು. ಡ್ರಾ ಮಾಡಲಿಕ್ಕೆ ಅಂತೆಲ್ಲ ನೋಡಿ, ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ. ಒಂದು ಬೀಕರ್ ಇದೆ, ಒಂದು ಬೀಕರನ್ನು ಡ್ರಾ ಮಾಡಬೇಕು. ಅದರ ಒಳಗೆ ಒಂದು ಪ್ಲಾಟಿನಮ್ ವಯರ್ ಇರುವಂಥದ್ದು ಪ್ಲಾಟಿನಮ್ ಫಾಯಿಲ್, ಇದೊಂದು ಪ್ಲಾಟಿನಮ್ ಕೋಟ್, ಅದರೊಳಗೆ ಒಂದು ಫಾಯಿಲ್, ಒಂದು ಲೈನ್.
ಅದು ಅದರ ಕೆಳಗೆ ಈಗ ಕಲರಲ್ಲಿ ಇದು ಹಾಕಿದ್ದಾರೆ. ಅದೆಂತ ಅಂತ ಹೇಳಿದ್ರೆ ಹೈಡ್ರೋಜನ್ ಗ್ಯಾಸ್ ನಾವು ಗ್ಲೋ ಮಾಡಿದ್ದು. ಅದಿಷ್ಟು ಡ್ರಾ ಮಾಡಿದರೆ ಆಯ್ತು. ಇಲ್ಲೊಂದು ವೈರ್. ಇದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಡಯಾಗ್ರಾಮ್. ಮತ್ತು ಇಲ್ಲಿ ಬಗಿಬೇಕು ನೋಡಿ, ಇದನ್ನು ಮೆನ್ಷನ್ ಮಾಡಬೇಕು ನೀವು. ನೋಡಿ, ಇದು ಡಯಾಗ್ರಾಮಲ್ಲಿ ಒಂದು ಪ್ಲಾಟಿನಮ್ ಫಾಯಿಲ್ ಇದೆ. ಆ ಪ್ಲಾಟಿನಮ್ ಫಾಯಿಲಲ್ಲಿ ಮೇಲೆ ಓಪನ್ ಇರಬೇಕು ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡಲಿಕ್ಕೆ. ಆ ಪ್ಲಾಟಿನಮ್ ಫಾಯಿಲನ್ನು ನಾವು ಒಂದು ಗ್ಲಾಸ್ ಟ್ಯೂಬ್ನ ಒಳಗೆ ಇಡಬೇಕು. ಇದು ಪ್ಲಾಟಿನಮ್ ಫಾಯಿಲ್. ಆ ಪ್ಲಾಟಿನಮ್ ಫಾಯಿಲಲ್ಲಿ ಮರ್ಕ್ಯೂರಿ ಇದೆ ಒಳಗೆ. ಈ ಗ್ಲಾಸ್ ಟ್ಯೂಬ್ನ ಒಳಗೆ ಮರ್ಕ್ಯೂರಿ ಇದೆ. ಅದರಲ್ಲಿ ಪ್ಲಾಟಿನಮ್ ಫಾಯಿಲನ್ನು ನಾವು ಇಡಬೇಕು. ಮತ್ತು ಆ ಎಲ್ಲ ಕಂಟೈನರನ್ನು ಬೀಕರಲ್ಲಿ 1 ಮೋಲಾರ್ H+ ಅಂದರೆ HCl ತಗೊಂಡು ಆ ಬೀಕರಲ್ಲಿ ನಾವು ಅದನ್ನು ಇಡಬೇಕು. ಅದು ಡಯಾಗ್ರಾಮ್, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಿದು ಡಯಾಗ್ರಾಮ್. ಆ ಡಯಾಗ್ರಾಮನ್ನು ಮಾಡಿ ಆದ ಮೇಲೆ ನೀವು ಬರಿಬೇಕು. ಇಟ್ ಕನ್ಸಿಸ್ಟ್ ಆಫ್ ಎ ಪ್ಲಾಟಿನಮ್ ಫಾಯಿಲ್ ಫಿಟ್ಟೆಡ್ ಇಂಟು ಎ ಗ್ಲಾಸ್ ಟ್ಯೂಬ್ ಕಂಟೈನಿಂಗ್ ಮರ್ಕ್ಯೂರಿ. ಒಂದು ಪ್ಲಾಟಿನಮ್ ಫಾಯಿಲ್, ಆ ಪ್ಲಾಟಿನಮ್ ಫಾಯಿಲಿಗೆ ಎಂತ ಫಿಟ್ ಆಗಿದೆ? ಮರ್ಕ್ಯೂರಿ. ಗ್ಲಾಸ್ ಟ್ಯೂಬ್ಗೆ ಫಿಟ್ ಆಗಿದೆ. ಆ ಗ್ಲಾಸ್ ಟ್ಯೂಬ್ನೊಳಗೆ ಎಂತ ಇರಬೇಕು? ಮರ್ಕ್ಯೂರಿ ಇರಬೇಕು. ದ ಇನ್ನರ್ ಗ್ಲಾಸ್ ಟ್ಯೂಬ್ ಈಸ್ ಎನ್ಕ್ಲೋಸ್ಡ್ ಇನ್ ಆ್ಯನ್ ಔಟರ್ ಜಾರ್ that contains an inlet at the top to pass hydrogen gas. ಆ ಇನ್ನರ್ ಗ್ಲಾಸ್ ಟ್ಯೂಬ್ ಉಂಟಲ್ಲ, ದೊಡ್ಡ ಗ್ಲಾಸ್ ಟ್ಯೂಬ್, ಅದರ ಒಳಗೆ ನಾವು ಪ್ಲಾಟಿನಮ್ ಫಾಯಿಲನ್ನು ಇಟ್ಟಿದ್ದೇವೆ. ಅದರಲ್ಲಿ ಒಂದು ಓಪನ್ ಇರಬೇಕು. ಎಂತಕ್ಕೆ ಓಪನ್ ಇರಬೇಕು? ಇಲ್ಲೊಂದು ಇನ್ಲೆಟ್ ಇರಬೇಕು, ಓಪನ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡಲಿಕ್ಕೆ. ಆ ಓಪನ್ ಎಟ್ ದ ಟಾಪಲ್ಲಿ ಇರಬೇಕಂದ್ರೆ ಮೇಲ್ಗಡೆ ಓಪನ್ ಇರಬೇಕು. ದ ಹೋಲ್ ಅಪರೇಟಸ್, ನಾನು ಅಲ್ಲಿಗೆ ಹೇಳಿದೆ, ಆ ಎಲ್ಲ ಗ್ಲಾಸ್ ಟ್ಯೂಬು ಮತ್ತು ಮರ್ಕ್ಯೂರಿ ಇದ್ದ ಪ್ಲಾಟಿನಮ್ ಫಾಯಿಲನ್ನು ಒಟ್ಟಿಗೆ ನಾವು 1 ಮೋಲಾರ್ HCl ಇಡಬೇಕು. ಒಂದು ಬೀಕರಲ್ಲಿ 1 ಮೋಲಾರ್ HCl ತೊಗೊಂಡು ಅದರೊಳಗೆ ಅದನ್ನು ಇಡಬೇಕು. ಇದು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಈಗ ಕನ್ಸ್ಟ್ರಕ್ಷನ್ ನಾವು ಹೇಳಿ ಆಯಿತು. ಇನ್ನು ನಾವು ವರ್ಕಿಂಗ್ ಹೇಳಬೇಕು. ನೋಡಿ, ವರ್ಕಿಂಗ್ ಹೇಳಬೇಕು. ಯಾವುದರದ್ದು? ಪ್ಲಾಟಿನಮ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಅದರಲ್ಲಿ ಒಂದು ಪ್ಲಾಟಿನಮ್ ಫಾಯಿಲ್ ಇದೆ. ಆ ಪ್ಲಾಟಿನಮ್ ಫಾಯಿಲನ್ನು ಒಂದು ಗ್ಲಾಸ್ ಟ್ಯೂಬ್ನ ಒಳಗೆ ಇಡ್ತೇವೆ. ಆ ಪ್ಲಾಟಿನಮ್ ಫಾಯಿಲನ್ನು ಮರ್ಕ್ಯೂರಿ ಇದ್ದ ಗ್ಲಾಸ್ ಟ್ಯೂಬ್ನ ಒಳಗೆ ಇಡ್ತೇವೆ. ಅದರಲ್ಲಿ ಒಂದು ಓಪನ್ ಇದೆ ಮೇಲ್ಗಡೆ. ಯಾಕೆ ಆ ಓಪನ್ ಇದೆ ಅಂತ ಹೇಳಿದ್ರೆ ಹೈಡ್ರೋಜನ್ ಗ್ಯಾಸನ್ನು ನಾವು ಪಾಸ್ ಮಾಡಲಿಕ್ಕೆ. ಎಲ್ಲ ಕಂಟೈನರನ್ನು ನಾವು 1 ಮೋಲಾರ್ HClನ ಒಳಗೆ ಡಿಪ್ ಮಾಡಿ ಇಡ್ತೇವೆ. ನೆಕ್ಸ್ಟ್ ವರ್ಕಿಂಗ್ ಎಂತಪ್ಪ ಅಂತ ಹೇಳಿದರೆ, ಹೈಡ್ರೋಜನ್ ಗ್ಯಾಸ್ ಈಸ್ ಅಬ್ಸಾರ್ಬ್ಡ್ ಆನ್ ಪ್ಲಾಟಿನಮ್ ಸರ್ಫೇಸ್. ಪ್ಲಾಟಿನಮ್ ಸರ್ಫೇಸ್ ಇದೆಯಲ್ಲ, ಅದರಲ್ಲಿ ಅದು ನಾವು ಪಾಸ್ ಮಾಡಿದ ಹೈಡ್ರೋಜನ್ ಗ್ಯಾಸನ್ನು ಅಬ್ಸಾರ್ಬ್ ಮಾಡ್ತದೆ. ಆದ ಕಾರಣ ಅದನ್ನು ಆ್ಯನೋಡ್ ಅಂತ ತಗೊಂಡು ಅದರಲ್ಲಿ ಎಂತ ಆಗ್ತದೆ ರಿಯಾಕ್ಷನ್ ಅಂತ ಹೇಳಿದರೆ ನೋಡಿ, ½ H2 will give H+ ಪ್ಲಸ್ ಆ್ಯನ್ ಎಲೆಕ್ಟ್ರಾನ್. ಇದು ಫಸ್ಟ್ ರಿಯಾಕ್ಷನ್. ಆ್ಯನೋಡಲ್ಲಿ ಇಷ್ಟೇ ಆಗೋದು. ಕೆಲವೊಮ್ಮೆ ನೋಡಿ, ಸ್ಟ್ಯಾಂಡರ್ಡ್ ಹೈಡ್ರೋಜನನ್ನು ಡ್ರಾ ಮಾಡಿ ಅದರ ಆ್ಯನೋಡ್ ಮತ್ತು ಕ್ಯಾಥೋಡ್ ರಿಯಾಕ್ಷನ್ ಬಗೆಗೆ ಅಂತ ಕೇಳಿದ್ರೆ ಇಷ್ಟು ಮಾತ್ರ ಬರೆದ್ರೆ ಸಾಕು. ವರ್ಕಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಎಲ್ಲ ಕೇಳದೆ ಬರೀ ಸ್ಟ್ಯಾಂಡರ್ಡ್ ಹೈಡ್ರೋಜನನ್ನು ಡ್ರಾಯಿಂಗ್ ಮಾಡಬೇಕು. ಇಲ್ಲಿ ಮೇಲೆ ನಾನು ಡ್ರಾ ಮಾಡಿದ್ದೇನಲ್ಲ ಅದನ್ನು ಮಾಡಿ ಆ್ಯನೋಡ್ ಕ್ಯಾಥೋಡ್ ರಿಯಾಕ್ಷನ್ ಬಗಿಬೇಕು ಅಂತ ಹೇಳಿದರೆ ಇಷ್ಟೇ ಮಾಡಲಿಕ್ಕೆ. ಆ್ಯನೋಡಲ್ಲಿ ಎಂತ ಮಾಡಬೇಕು? ½ H2 ಬಗಿಬೇಕು. ಗಿವ್ಸ್ ಆ್ಯರೋ ಮಾರ್ಕ್ ಹಾಕಿ H+ ಮತ್ತೊಂದು ಎಲೆಕ್ಟ್ರಾನ್. ಇಷ್ಟೇ, ಅದಷ್ಟೇ ಕೊಡೋದು. ಈ ಗ್ಯಾಸ್ ಎಕ್ವೇಸ್ ಎಲ್ಲ ಬಗಿಬೇಕು ಅಂತಿಲ್ಲ. ನಿಮಗೆ ನೆನಪಾಗದಿದ್ದರೆ ಅದು ಬಗೆಯದಿದ್ರೂ ನಡೀತದೆ, ಬರೆದ್ರೂ ನಡೀತದೆ. ಗೊತ್ತಾಯ್ತಲ್ಲ? ಬಗೆಯದಿದ್ರೂ ಆ ಇಕ್ವೇಷನ್ ಏನು ತಪ್ಪಲ್ಲ. ಬರೆದ್ರೂ ಆಗ್ಬೋದು, ಬಗೆಯದಿದ್ರೂ ಆಗ್ತದೆ. ಕ್ಯಾಥೋಡಲ್ಲಿ ಎಂತ ಆಗ್ತದೆ? ಕ್ಯಾಥೋಡಲ್ಲಿ ಅದೇ H+ ಮೇಲೆ ಸಿಕ್ಕಿತ್ತಲ್ಲ, ಆ H+ ಮತ್ತು ಆ ಎಲೆಕ್ಟ್ರಾನ್ ಕಂಬೈನ್ ಆಗಿ ವಾಪಸ್ ರಿವರ್ಸ್ ಕೊಡ್ತದೆ. ಕಂಬೈನ್ ಆಗಿ ½ H2 ಆಗ್ತದೆ. ನೋಡಿ, ಮೇಲೆ ಬರೆದ ರಿಯಾಕ್ಷನ್ ನೀವು ನೆನಪಿಟ್ಕೊಂಡ್ರೆ ಆ್ಯನೋಡಲ್ಲಿ ರಿಯಾಕ್ಷನ್ ಎಂತ ಆಗ್ತದೆ ಅಂತ ನೀವು ನೆನಪಿಟ್ಕೊಂಡ್ರೆ ಆ್ಯನೋಡಲ್ಲಿ ನೋಡಿ ಎಂತ ಆಗ್ತದೆ ಅಂತ ನಿಮಗೆ ಗೊತ್ತಾದರೆ ಕ್ಯಾಥೋಡಲ್ಲಿ ಇದನ್ನು ಫಸ್ಟಿಗೆ ಬಗೆಯೋದು, ಇದನ್ನು ರಿವರ್ಸಿಗೆ ಬಗೆಯೋದು. ನೋಡಿಲಿ, H+ ಪ್ಲಸ್ ಎಲೆಕ್ಟ್ರಾನ್ ವಿಲ್ ಗಿವ್ ½ H2. ಅದನ್ನೇ ರಿವರ್ಸ್ ಮಾಡಿ ಬಗೆಯೋದು ಆ್ಯನೋಡ್ ಮತ್ತು ಕ್ಯಾಥೋಡಲ್ಲಿ. ಮತ್ತು ಕೆಲವೊಮ್ಮೆ ಅದನ್ನು ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾರೆ. ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇದನ್ನು ಬಗೆಬೇಕು. ನೋಡಿ,
ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಈಸ್ ಪ್ಲಾಟಿನಮ್ ಬಾರ್ ಹಾಕಬೇಕು H2 ಅಲ್ಲಿ ಬ್ರ್ಯಾಕೆಟಲ್ಲಿ ಬರೀಬೇಕು ನೀವು ಗ್ಯಾಸ್ ಮತ್ತು 1 ಬಾರ್ ಅಂತ. ಇಲ್ಲಿ ಬರೆಯದಿದ್ದರೆ ಆಗೋದಿಲ್ಲ, ಬರೀಲೇಬೇಕು. ಬಟ್ ಮೇಲ್ಗಡೆ ಇಕ್ವೇಷನಲ್ಲಿ ಬರೀಬೇಕು ಅಂತೇನು ರೂಲ್ಸ್ ಇಲ್ಲ. ಎಂತ ಬರೀಬೇಕು ಹೇಳಿ, ಪ್ಲಾಟಿನಮ್ ಕೆಳಗಡೆ ಸಾಲಿಡ್ 1 ಬಾರ್ ಹಾಕಿ H2 ಗ್ಯಾಸ್ ಮತ್ತು 1 ಬಾರ್ ಅಂತ ಬರೀಬೇಕು. ಇದಾದಮೇಲೆ ಡಬಲ್ ಬಾರ್ ಹಾಕಬೇಕು. ಡಬಲ್ ಬಾರ್ ಹಾಕಿ H ಪ್ಲಸ್ AQS ಮತ್ತು 1 ಮೋಲಾರ್ ಅಂತ ಬರೀ. ಇದು ನೀವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ರೆಪ್ರೆಸೆಂಟ್ ಮಾಡೋದು. ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿ, ಅದರ EMF ಕೇಳಿದರೆ ಯಾವಾಗಲೂ 0.0 ವೋಲ್ಟ್. ನೋಡಿ, ಇದನ್ನು ಬೇರೆ ಬೇರೆ ಥರ ಕ್ವಶನ್ ಕೇಳ್ಬೋದು. ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್ ಕೇಳಿದ್ರೆ ಇಷ್ಟು ಬರೀಬೇಕು. ಡ್ರಾಯಿಂಗ್, ಕನ್ಸ್ಟ್ರಕ್ಷನ್, ವರ್ಕಿಂಗ್ ಬರೀಬೇಕು. ಬರೀ ಡ್ರಾಯಿಂಗ್ ಕೇಳಿದ್ರೆ ಬರೀ ಡ್ರಾ ಮಾಡಿದರೆ ಆಯಿತು. ಡ್ರಾಯಿಂಗಲ್ಲಿ ಬರೀಬೇಕು, ಮೇಲೆ ಹೈಡ್ರೋಜನ್ ಬರೀಬೇಕು, ನೋಡಿ ಮೇಲೆ ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡೋದು ಬರೀಬೇಕು, ಇದನ್ನು ಬರೀಬೇಕು. ಮತ್ತು ಇಲ್ಲಿ ಫೈನಲಿ ಪ್ಲಾಟಿನಮ್ ಡಿವೈಡೆಡ್ ಅಂತ ಬರೀಬೇಕು, ಪ್ಲಾಟಿನಮ್ ಕೋಟೆಡ್ ವಿತ್ ಪ್ಲಾಟಿನಮ್ ಫಾಯಿಲ್ ಅಂತ ಬರೀಬೇಕು. ಮತ್ತು ಇಲ್ಲಿ 1 ಮೋಲಾರ್ H ಪ್ಲಸ್ ಅಂತ ಬರೀಬೇಕು. ಬರೀ ಡ್ರಾಯಿಂಗ್ ಕೇಳಿದ್ರು ಅಥವಾ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ ಕೇಳಿದ್ರು, ವರ್ಕಿಂಗ್ ಕೇಳಿದ್ರು ಇದನ್ನು ಬರೀಬೇಕು. ಮತ್ತು ಕನ್ಸ್ಟ್ರಕ್ಷನ್ ಭಾರಿ ಕಡಿಮೆ ಕೇಳೋದು. ಈ ಎಕ್ಸ್ಪ್ಲನೇಷನ್ ನೀವು ಅಷ್ಟು ಓದಬೇಕು ಅಂತಿಲ್ಲ, ಇದನ್ನು ಕೇಳೋದಿಲ್ಲ ಅಷ್ಟು. ಕೇಳಿದರೆ ಜಸ್ಟ್ ಬರೀರಿ, ಪ್ಲಾಟಿನಮ್ ಫಾಯಿಲ್ ಆ ಗ್ಲಾಸ್ನೊಳಗೆ ಇಟ್ಟಿದ್ದಾರೆ, ಅದರ ಒಳಗೆ ಗ್ಲಾಸಿನ ಒಳಗೆ ಮರ್ಕ್ಯೂರಿ ಇದೆ ಮತ್ತು ಮೇಲ್ಗಡೆ ಟಾಪಿಂದ ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡ್ತೇವೆ ಅಂತ ಹೇಳಿ ಬರೆದ್ರೆ ಸಾಕು. ಮತ್ತು ಎಲ್ಲ ಕಂಟೈನರನ್ನು ಯಾವುದ್ರೊಳಗೆ ಇಡ್ತಾರೆ ಅಂತ ಬರೀಬೇಕು. 1 ಮೋಲಾರ್ HCl ಅಲ್ಲಿ ಇಡ್ತಾರೆ ಅಂತ ಬರೀಬೇಕು. ಅದು ಕನ್ಸ್ಟ್ರಕ್ಷನ್. ವರ್ಕಿಂಗಲ್ಲಿ ಆ್ಯನೋಡ್ ಕ್ಯಾಥೋಡ್ ರಿಯಾಕ್ಷನ್ ಬರೀಬೇಕು. ಮೇಲೆ ನಾವು ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡುವಾಗ ಅದರೊಳಗೆ ರಿಯಾಕ್ಷನ್ ಆಗ್ತದೆ. ಆ್ಯನೋಡಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ ½ H2 ಗಿವ್ಸ್ H ಪ್ಲಸ್ ಮತ್ತು ಎಲೆಕ್ಟ್ರಾನ್. ಕ್ಯಾಥೋಡಲ್ಲಿ ಎಂತ ಆಗ್ತದೆ, ಅದೇ ಇದನ್ನು ರಿವರ್ಸ್ ಬರೆದ್ರೆ ಆಯಿತು. H ಪ್ಲಸ್ ಪ್ಲಸ್ ಎಲೆಕ್ಟ್ರಾನ್ ವಿಲ್ ಗಿವ್ ½ H2. ಇಲ್ಲಿ ನೋಡಿ ಗ್ಯಾಸ್ AQS H ಗ್ಯಾಸ್ ಅಂತ ಬರೀಬೇಕು ಅಂತ ಇಲ್ಲ. ಬಟ್ ರೆಪ್ರೆಸೆಂಟೇಷನ್ ಕೇಳಿದರೆ ನೀವು ಇದನ್ನು ಪರ್ಟಿಕ್ಯುಲರಾಗಿ ಸೇಮ್ ಬರೀಬೇಕು. ಪ್ಲಾಟಿನಮ್ ಸಾಲಿಡ್ ಸ್ಟೇಟಲ್ಲಿ 1 ಬಾರ್ ಹಾಕಿ H2 ಗ್ಯಾಸ್ ಮತ್ತು 1 ಬಾರ್ ಮತ್ತು ಡಬಲ್ ಬಾರ್ ಹಾಕಿ H ಪ್ಲಸ್ ಬ್ರ್ಯಾಕೆಟಲ್ಲಿ AQS ಮತ್ತು 1 ಮೋಲಾರ್. ರೆಪ್ರೆಸೆಂಟೇಷನ್ ಕೇಳಿದರೆ ಬರೀಬೇಕು. ಇದಿಷ್ಟು ಸೆಕೆಂಡ್ ಕ್ವಶನ್, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಈಗ ನೋಡಿ ಥರ್ಡ್ ಕ್ವಶನ್, ವಾಟ್ ಈಸ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸೆಲ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಹೇಳಿ. ನೋಡಿ ಸುಲಭ. ಪ್ರೈಮರಿ ಸೆಲ್ ಅಂತ ಹೇಳಿದರೆ ಎ ಸೆಲ್ ಇನ್ ವಿಚ್ ವೇರ್ ದ ರಿಯಾಕ್ಷನ್ ಅಕರ್ಸ್ ಓನ್ಲಿ ಒನ್ಸ್ ಆ್ಯಂಡ್ ಆಫ್ಟರ್ ಯೂಸ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬ್ಯಾಟ್ರಿ ಬಿಕಮ್ಸ್ ಡೆಡ್ ಅಂತ ಹೇಳಿದರೆ ನಿಮಗೆ ಸುಲಭದಲ್ಲಿ ಬರೀಬೋದು. ಪ್ರೈಮರಿ ಸೆಲ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ಕ್ಯಾನಾಟ್ ಬಿ ರೀಯೂಸ್ಡ್ ಅಂತ. ನೀವು ವರ್ಡಲ್ಲಿ ಜಸ್ಟ್ ಅಷ್ಟು ಉದ್ದ ನಿಮಗೆ ಡೆಫಿನೇಷನ್ ಬರಲಿಕ್ಕೆ ಕಷ್ಟ ಆಗೋದಾದರೆ, ಪ್ರೈಮರಿ ಸೆಲ್ ಈಸ್ ಅಂತ ಬರೆದಿ. ಪ್ರೈಮರಿ ಸೆಲ್ ಈಸ್ ಯೂಸ್ಡ್ ಆ್ಯಂಡ್ ಕ್ಯಾನಾಟ್ ರೀಯೂಸ್ಡ್ ಆ್ಯಂಡ್ ರೀಚಾರ್ಜ್ಡ್ ಅಂತ ಬರೀಬೇಕು. ರೀಯೂಸ್ಡ್ ಆ್ಯಂಡ್ ರೀಚಾರ್ಜ್ಡ್ ಇಲ್ಲದ್ರೆ ರೀಯೂಸ್ಡ್ ಬರೆದು ಸಾಕಾಗ್ತದೆ. ರೀಯೂಸ್ಡ್ ಮತ್ತು ರೀಚಾರ್ಜ್ಡ್. ಎಕ್ಸಾಂಪಲ್ ಡ್ರೈ ಸೆಲ್, ಎಕ್ಸಾಂಪಲ್ ಒಂದೇ ಇರೋದು ಡ್ರೈ ಸೆಲ್. ನಿಮಗೆ ಗೊತ್ತುಂಟು, ಲೈಟಿನ ಬ್ಯಾಟ್ರಿಗಳನ್ನೆಲ್ಲ ನಿಮಗೆ ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸಲ ಅದರ ಬ್ಯಾಟ್ರಿ ಮುಗಿದ್ರೆ ಮತ್ತೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪ್ರೈಮರಿ ಸೆಲ್. ಎ ಪ್ರೈಮರಿ ಸೆಲ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ರೀಯೂಸ್ಡ್ ಆ್ಯಂಡ್ ರೀಚಾರ್ಜ್, ಕ್ಯಾನಾಟ್ ಬಿ ರೀಚಾರ್ಜ್. ರೀಯೂಸ್ಡ್ ಕ್ಯಾನಾಟ್ ಬಿ ರೀಯೂಸ್ಡ್ ಬಗ್ಗೆ ಎ ಪ್ರೈಮರಿ ಸೆಲ್ ಕ್ಯಾನಾಟ್ ಬಿ ರೀಯೂಸ್ಡ್. ಒಂದು ಸಲ ಯೂಸ್ ಮಾಡಿದರೆ ಕ್ಯಾನಾಟ್ ಅದನ್ನು ವಾಪಸ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ಡ್ರೈ ಸೆಲ್. ಈಗ ಸೆಕೆಂಡ್ರಿ ಸೆಲ್ ಅಂತ ಹೇಳಿದರೆ ಅದರ ಆಪೋಸಿಟ್. ಎ ಸೆಕೆಂಡ್ರಿ ಸೆಲ್ ಈಸ್ ಒನ್ ವೇರ್ ಆಫ್ಟರ್ ಯೂಸ್ ಇಟ್ ಕ್ಯಾನ್ ಬಿ ರೀಚಾರ್ಜ್ ಬೈ ಪಾಸಿಂಗ್ ಕರೆಂಟ್ ಥ್ರೂ ಇಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ನೀವು ನೋಡಿ, ಮೊಬೈಲ್ನ ಬ್ಯಾಟ್ರಿ ತೆಗೀರಿ, ಅದಕ್ಕೆ ಎಂತ ಮಾಡ್ಬೋದು ನಾವು, ಒಂದು ಸಲ ಮುಗಿದ್ರೆ ವಾಪಸ್ ರೀಚಾರ್ಜ್ ಮಾಡಲಿಕ್ಕೆ ಆಗ್ತದೆ. ರೀಚಾರ್ಜ್ ಮಾಡಿ ರೀಯೂಸ್ಡ್. ಎ ಬ್ಯಾಟ್ರಿ ಆರ್ ಎ ಸೆಲ್ ವಿಚ್ ಕ್ಯಾನ್ ಬಿ
recharged and reused is called as secondary cell. A cell or a battery which cannot be recharged and reused ಅಂತ ಹೇಳಿದ್ರೆ ಪ್ರೈಮರಿ ಸೆಲ್. ಗೊತ್ತಾಯ್ತಲ್ಲ, ರೀಚಾರ್ಜ್ ಮಾಡಿ ರೀಯೂಸ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಪ್ರೈಮರಿ ಸೆಲ್, ರೀಚಾರ್ಜ್ ಮಾಡಿ ರೀಯೂಸ್ ಮಾಡಲಿಕ್ಕೆ ಆಗುವಂಥದ್ದು ಸೆಕೆಂಡ್ರಿ ಸೆಲ್. ಈಗ 4th ಕ್ವಶನ್ ನೋಡಿ, ಸ್ಟೇಟ್ ಕೋರ್ಲ್ಯಾಶ್ ಲಾ. ಇಲ್ಲಿ ಸಹ ಒಂದು ಲಾ ಇದೆ, ಆಗಲೇ ಒಂದು ಲಾ ನೋಡಿದ್ರಿ, ಈಗ ನೆಕ್ಸ್ಟ್ ಲಾ. ಆಗ ಫ್ಯಾರಡೇಸ್ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ, ಇದು ಕೋರ್ಲ್ಯಾಶ್ ಲಾ. ಕೋರ್ಲ್ಯಾಶ್ ಲಾ ಸ್ಟೇಟ್ಸ್ ದ್ಯಾಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ an electrolyte can be represented as the sum of the individual contributions of cation and anion of the electrolyte. ಯಾವುದೇ ಒಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಒಂದು ಎಲೆಕ್ಟ್ರೋಲೈಟ್ನ, ನೋಡಿಲಿ, ಒಂದು ಎಲೆಕ್ಟ್ರೋಲೈಟ್ನ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಲ್ಯಾಂಬ್ಡಾ ಎಮ್ ಅಂತ ರೆಪ್ರೆಸೆಂಟ್ ಮಾಡೋದು. ಯಾವುದನ್ನು? ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನಿ ಎಲೆಕ್ಟ್ರೋಲೈಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ molar conductivities of cation and the molar conductivities of anion ಅಂತ ಕೊಟ್ಟಿದ್ದಾರೆ. ಲಿಮಿಟಿಂಗ್ molar conductivity of an electrolyte can be represented as the sum of individual contributions of cation and anion. ನೋಡಿ, ಜಸ್ಟ್ ಸಿಂಪಲ್ ಆಗಿ ಲ್ಯಾಂಬ್ಡಾ ಎಮ್ ಅಂತ ಹೇಳಿದರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಅದನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ಬೋದು? ಲ್ಯಾಂಬ್ಡಾ ಆಫ್ ಕ್ಯಾಟಯಾನ್ ಪ್ಲಸ್ ಲ್ಯಾಂಬ್ಡಾ ಆಫ್ ಆನಯಾನ್ ಅಂದರೆ ಸಮ್ ಅಂತ ಹೇಳಿದ್ರೆ ಪಾಸಿಟಿವ್ ಆಫ್ ಲಿಮಿಟಿಂಗ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಒಂದು ಕ್ಯಾಟಯಾನಿಗೆ ಇಂಡಿವಿಜುವಲ್, ಮತ್ತೊಂದು ಆನಯಾನಿಗೆ ಇಂಡಿವಿಜುವಲ್. ಇದು ಮೋಲಾರ್ ಕಂಡಕ್ಟಿವಿಟಿ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ an any electrolyte can be represented as the sum of molar individual contributions of cation and anion. ಇದು ಕೋರ್ಲ್ಯಾಶ್ ಲಾ. ಈಗ ನೋಡಿ 5th ಕ್ವಶನ್, ರೈಟ್ ನರ್ಸ್ಟ್ ಇಕ್ವೇಷನ್ ಫಾರ್ ಎ ಡೇನಿಯಲ್ ಸೆಲ್, ಎಕ್ಸ್ಪ್ಲೈನ್ ದ ಟರ್ಮ್ಸ್. ಇದು ಡೇನಿಯಲ್ ಸೆಲ್ಲಿಗೆ ನರ್ಸ್ಟ್ ಇಕ್ವೇಷನ್ ಎಂಥದ್ದು ನೋಡಿ. ಇದರಲ್ಲಿ ಫಾರ್ಮುಲಾ ಕೇಳಿದ್ದು, ನರ್ಸ್ಟ್ ಇಕ್ವೇಷನ್ ಕೇಳಿದ್ರು ಇದನ್ನೇ ಬರೀಬೇಕು. ಮತ್ತು ಪ್ರಾಬ್ಲಮ್ಸ್ ಏನೇ ಪ್ರಾಬ್ಲಮ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟ್ರಿಂದ ಕೇಳಿದ್ರು ಇದೇ ಫಾರ್ಮುಲಾ ಬರೆದಿಟ್ರೆ ಆಯಿತು. ಗೊತ್ತಾಯ್ತಲ್ಲ? ಈಗ ಎಂಥ ಫಾರ್ಮುಲಾ ಅಂತ ಹೇಳಿದ್ರೆ ಇ ಆಫ್ ಎಮ್ ಎನ್ ಪ್ಲಸ್ ಟು ಎಮ್ ಎನ್ ಫಸ್ಟಿಗೆ ಈಕ್ವಲ್ ಟು, ಇಲ್ಲಿ ಇ ನಾಟ್ ಸೇರಿಸಿ ಇದನ್ನೇ ಬರೆದ್ರೆ ಆಯಿತು. ಇ ನಾಟ್ E0 mn ಪ್ಲಸ್ ಟು mn ಪ್ಲಸ್ ಟು mn ಮೈನಸ್, ಇಲ್ಲಿ ನೋಡಿ ಇಷ್ಟು ಬರೆದ್ರಲ್ಲ, ಮೈನಸ್ ಆರ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಎನ್ ಸ್ಮಾಲ್ ಲೆಟ್ರ್ ಮತ್ತು ಎಫ್ ಕ್ಯಾಪಿಟಲ್ ಇಂಟು ಅಲ್ಲಿ ಬರೀತೀರಲ್ಲ ಎಮ್, ಇಲ್ಲಿ ನೋಡಿ ಮೈನಸ್ ಆರ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎನ್ ಮತ್ತು ಎಫ್, ಲ್ಯಾನ್ ಅಂದರೆ ಲಾಗ್, ಎಮ್ ಕಾನ್ಸಂಟ್ರೇಷನ್, ಇದು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಅಂತ ಅರ್ಥ, ಬೈ ಸ್ಕ್ವೇರ್ ಬ್ರ್ಯಾಕೆಟ್ ಎಮ್ ಎನ್ ಪ್ಲಸ್. ಈಗ ನೀವು ಅದರಲ್ಲಿ ಅಷ್ಟು ಬರೆದ್ರೆ ಸಾಕಾಗೋದಿಲ್ಲ, ಅವ್ರು 2 ಮಾರ್ಕ್ಸಿಗೆ ಕೇಳೋದು. ಸೊ ನೀವು ಅದರಲ್ಲಿ ಎಂತೆಂಥ ಇದೆ, ಈಚ್ ಲೆಟರ್ ಅಂದರೆ ಎಂಥದ್ದು ಅಂತ ಹೇಳಿ ಬರಿಬೇಕು. ಇ ನಾಟ್ ಎಮ್ ಎನ್ ಮತ್ತು ಎಮ್ ಅಂತ ಬಾರ್ ಎಮ್ ಅಂತ ಹೇಳಿದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಇದು ಅಂತ ಹೇಳಿದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಇಲ್ಲಿ ಆರ್ ಅಂತ ಹೇಳಿದರೆ ಗ್ಯಾಸ್ ಕಾನ್ಸ್ಟೆಂಟ್, ಆರ್ ಅಂತ ಹೇಳಿದರೆ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂತ ಹೇಳಿದರೆ ಟೆಂಪರೇಚರ್ ಇನ್ ಕೆಲ್ವಿನ್, ಎಫ್ ಅಂತ ಹೇಳಿದರೆ ಫ್ಯಾರಡೇಸ್ ಕಾನ್ಸ್ಟೆಂಟ್, ಎಮ್ ಎನ್ ಪ್ಲಸ್ ಕಾನ್ಸಂಟ್ರೇಷನ್ ಸ್ಪೀಶೀಸ್ ಯಾವುದ್ರದ್ದು, ಒಂದು ಸೊಲ್ಯೂಷನ್ ಇದು, ಇನ್ನೊಂದು ಆಕ್ಸಿಡೇಷನ್ ಇದು, ಇನ್ನೊಂದು ರೆಡ್ಯೂಸ್ ಇದು. ಇನ್ನೊಂದು ಸಲ ಹೇಳ್ತೇನೆ ನೋಡಿ, ಇ ನಾಟ್ ಇ ಎಮ್ ಎನ್ ಪ್ಲಸ್ ಎಮ್ ಬಾರ್ ಎಮ್ ಎನ್ ಈಕ್ವಲ್ ಟು ಇ ನಾಟ್ ಎಮ್ ಎನ್ ಪ್ಲಸ್ ಬಾರ್ ಎಮ್ ಮೈನಸ್ ಆರ್ ಟಿ ಬೈ ಎನ್ ಎಫ್, ಆರ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎನ್ ಸ್ಮಾಲ್ ಲೆಟರ್ ಎಫ್ ಕ್ಯಾಪಿಟಲ್, ಲ್ಯಾನ್
ಎಮ್ ಸ್ಕ್ವೇರ್ ಬ್ರ್ಯಾಕೆಟ್ನೊಳಗಿಂದ ಕಾನ್ಸಂಟ್ರೇಷನ್ ಆಫ್ ಎಮ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಎಮ್ ಎನ್ ಪ್ಲಸ್. ಗೊತ್ತಾಯ್ತಲ್ಲ? ಆದಮೇಲೆ ಬರಿಬೇಕು. ಇದಂದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಆರ್ ಅಂದರೆ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂದರೆ ಟೆಂಪರೇಚರ್, ಎಫ್ ಅಂದರೆ ಫ್ಯಾರಡೇಸ್ ಕಾನ್ಸ್ಟೆಂಟ್, ಮತ್ತು ಎಮ್ ಎನ್ ಪ್ಲಸ್ ಅಂದರೆ ಕಾನ್ಸಂಟ್ರೇಷನ್. ಅದು ನಾನು ಸ್ಕ್ವೇರ್ ಬ್ರ್ಯಾಕೆಟಲ್ಲೇ ಹೇಳಿದೆ. ಈ ಸ್ಕ್ವೇರ್ ಬ್ರ್ಯಾಕೆಟ್ ಬರೆಯುವ ಮೀನಿಂಗ್ ಅಂತ ಕಾನ್ಸಂಟ್ರೇಷನ್ ಅಂತ. ಆದ ಕಾರಣ ಎಮ್ ಎನ್ ಪ್ಲಸ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ ಸ್ಪೀಶೀಸ್. ಈಗ ನೋಡಿ 6th ಕ್ವಶನ್. ರೈಟ್ ದ ಈಕ್ವೇಷನ್ಸ್ ಆಫ್ ಆ್ಯನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಅಕರಿಂಗ್ ಡ್ಯೂರಿಂಗ್ ರಸ್ಟ್ ಆಫ್ ಐರನ್. ನಿಮಗೆ ಗೊತ್ತುಂಟು ಐರನ್ ರಸ್ಟ್ ಹಿಡಿತದೆ ಅಂದರೆ ತುಕ್ಕು ಹಿಡಿತದೆ. ಆ ತುಕ್ಕು ಹಿಡಿಯುವಾಗ ಆ್ಯನೋಡಲ್ಲಿ ಒಂದು ರಿಯಾಕ್ಷನ್ ಮತ್ತು ಕ್ಯಾಥೋಡಲ್ಲಿ ಒಂದು ರಿಯಾಕ್ಷನ್ ಆಗ್ತದೆ. ಆ ರಿಯಾಕ್ಷನನ್ನು ಬಗೆಯಿರಿ ಅಂತ ಹೇಳಿ ಕೇಳ್ತಾರೆ. ಹೇಗೆ ಬಗೆಯುವುದು ನೋಡಿ. ಆ್ಯನೋಡಲ್ಲಿ 2Fe ಗೀವ್ಸ್ 2Fe2+. ಇಲ್ಲಿ 2+ ಆದ ಕಾರಣ 2 F 2 ಎಲೆಕ್ಟ್ರಾನನ್ನು ಕೊಡೋದು, ಆಗ ಪ್ಲಸ್ 4 ಎಲೆಕ್ಟ್ರಾನ್. ಹೇಗೆ ಬರೆಯೋದು? ಆ್ಯನೋಡಲ್ಲಿ 2Fe ಗೀವ್ಸ್ 2Fe2+ ಪ್ಲಸ್ 4 ಎಲೆಕ್ಟ್ರಾನ್ಸ್. ಇದು ಆ್ಯನೋಡಲ್ಲಿ. ಈಗ ಕ್ಯಾಥೋಡಲ್ಲಿ ಬರೀಬೇಕು. ಕ್ಯಾಥೋಡಲ್ಲಿ ಎಂತ ಆಗೋದು? O2 ಪ್ಲಸ್ 4H+ ಮತ್ತು ಆ 4 ಎಲೆಕ್ಟ್ರಾನ್ ಕಂಬೈನ್ ಆಗ್ತದೆ, ಗೀವ್ಸ್ 2H2O. ಕ್ಯಾಥೋಡಲ್ಲಿ O2 ಪ್ಲಸ್ 4H+ ಪ್ಲಸ್ 4 ಎಲೆಕ್ಟ್ರಾನ್ ಗೀವ್ 2H2O. ನೋಡಿ, ಇಲ್ಲಿ ಏಕ್ವೇಸ್ ಸಾಲಿಡ್, ಇಲ್ಲಿ ಗ್ಯಾಸ್, ಇಲ್ಲಿ ಏಕ್ವೇಸ್, ಇಲ್ಲಿ ಲಿಕ್ವಿಡ್, ಅದನ್ನೆಲ್ಲ ಬರಿಬೇಕು ಅಂತ ಇಲ್ಲ. ಜಸ್ಟ್ ಇಕ್ವೇಷನ್ಸ್ ಬರೆದ್ರೆ ಸಾಕು. 2Fe ಗೀವ್ಸ್ 2Fe2+ ಪ್ಲಸ್ 4 ಎಲೆಕ್ಟ್ರಾನು. ಆ್ಯನೋಡಲ್ಲಿ O2 ಪ್ಲಸ್ 4H+ ಪ್ಲಸ್ 4 ಎಲೆಕ್ಟ್ರಾನ್ ಗೀವ್ಸ್ 2H2O. ಇದು ಕ್ಯಾಥೋಡಲ್ಲಿ. ಇಲ್ಲಿ 2 H2O ಬರೀಬೇಕು. ಇಲ್ಲಿ 4H+, ಆದ ಕಾರಣ ಇಲ್ಲಿ 4 ಎಲೆಕ್ಟ್ರಾನ್. ಇಲ್ಲಿ H+, 4+ ಅಂತ ಹೇಳಿದ್ರೆ 4 ಎಲೆಕ್ಟ್ರಾನ್. ಇಲ್ಲಿ 2 × 2+ ಅಂತ ಹೇಳಿದ್ರೆ 4 ಎಲೆಕ್ಟ್ರಾನ್. ಆದ ಕಾರಣ ಆ್ಯನೋಡ್ ಮತ್ತು ಕ್ಯಾಥೋಡ್ ರಿಯಾಕ್ಷನ್ ರಸ್ಟಿಂಗ್ ಆಫ್ ಅಯಾನಿಗೆ ಹೀಗೆ ಬರೆಯುವುದು. ಈಗ 7th ಲಾಸ್ಟ್ ಕ್ವಶನ್ ಈ ಪಾಠದಲ್ಲಿ. ರೈಟ್ ದ ಈಕ್ವೇಷನ್ಸ್ ಆಫ್ ಆ್ಯನೋಡಿಕ್ ಆ್ಯಂಡ್ ಕ್ಯಾಥೋಡ್ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಅವಾಗ ಹೈಡ್ರೋಜನ್ ಆಕ್ಸಿಜನ್ ಅಂತ ಹೆಸರು ಕೇಳುವ ಬದಲು H2-O2 ಅಂತ ಕೇಳ್ತೇವೆ. H2-O2 ಫ್ಯೂಯಲ್ ಸೆಲ್ಲಿಗೆ ಆ್ಯನೋಡ್ ಮತ್ತು ಕ್ಯಾಥೋಡಲ್ಲಿ ರಿಯಾಕ್ಷನ್ ಎಂತ ಆಗ್ತದೆ ಅಂತ ಬರೆಯಿರಿ. ಈಗ ರಸ್ಟಿಂಗಲ್ಲಿ ಬರೆದ ಹಾಗೆ ಇದಕ್ಕೆ ಸಹ ಬರೀಬೇಕು. ಗೊತ್ತಾಯ್ತಲ್ಲ? ಹೇಗೆ ಬರೆಯೋದು? ಆ್ಯನೋಡಲ್ಲಿ ನೋಡಿ ಸುಲಭ ಉಂಟು. 2H2 ಪ್ಲಸ್ 4OH- ವಿಲ್ ಗಿವ್ 4H2O ಪ್ಲಸ್ 4 ಎಲೆಕ್ಟ್ರಾನ್. ಇಲ್ಲಿ ನೋಡಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 2H2. ಗ್ಯಾಸ್ ಎಲ್ಲ ಬರೆಯೋದು ಬೇಡ, ಕಷ್ಟ ಆಗ್ತದೆ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ. ರಿಯಾಕ್ಷನ್ ಮಾತ್ರ ನೆನಪಿಟ್ಕೊಳ್ಳಿ. 4OH- ಗಿವ್ 4H2O ಪ್ಲಸ್ 4H2O ಪ್ಲಸ್ 4 ಎಲೆಕ್ಟ್ರಾನ್. ಇದು ಆ್ಯನೋಡಲ್ಲಿ 2H2 ಪ್ಲಸ್ 4OH- ಗಿವ್ಸ್ 4H2O ಪ್ಲಸ್ 4 ಎಲೆಕ್ಟ್ರಾನ್. ಇದು ಆ್ಯನೋಡಲ್ಲಿ. ಈಗ ಕ್ಯಾಥೋಡಲ್ಲಿ ಬರೀಬೇಕು. O2 ಪ್ಲಸ್ 2H2O 2H2O ಪ್ಲಸ್ 4 ಎಲೆಕ್ಟ್ರಾನ್ ಗಿವ್ಸ್ 4OH-. ನೋಡಿ, ಸಿಂಪಲ್. O2 ಪ್ಲಸ್ 2H2O ಪ್ಲಸ್ ಎಷ್ಟು ಎಲೆಕ್ಟ್ರಾನ್? 4 ಎಲೆಕ್ಟ್ರಾನ್. ಎಂತ ಕೊಡ್ತದೆ? 4OH-. ಇದು ಆ್ಯನೋಡ್ ಮತ್ತು ಕ್ಯಾಥೋಡಲ್ಲಿ H2O2 ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ನ ಅಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡಲ್ಲಿ ಏನು ರಿಯಾಕ್ಷನ್ ಆಗ್ತದೆ ಅಂತ ಹೇಳ್ತದೆ. ನೋಡಿ, ಕ್ವಶನಲ್ಲಿ H2O2 ಅಂತ ಕೇಳಿದ್ರೂ ನೆನ್ಪಿಟ್ಕೋಬೇಕು. ಇದೇ ಕ್ವಶನ್ ಹೈಡ್ರೋಜನ್ ಆಕ್ಸಿಜನ್ ಅಂತ ವರ್ಡಲ್ಲಿ ಕೇಳಿದ್ರೆ ರೈಟ್ ದ ಈಕ್ವೇಷನ್ಸ್ ಆಫ್ ಆ್ಯನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್ ಆಫ್ H2O2 ಫ್ಯೂಯಲ್ ಸೆಲ್. H2O2 ಫ್ಯೂಯಲ್ ಸೆಲ್ ಕೇಳಿದ್ವು ಇದುವೆ. ಅವಾಗ ವರ್ಡಲ್ಲಿ ಕೇಳೋ ಬದಲು H2 ಮತ್ತು O2 ಅಂತ ಕೊಟ್ಟು ಕೇಳಿದ್ವು ಇದನ್ನೇ ಬರೀಲಿಕ್ಕೆ. ಆದ ಕಾರಣ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ತಾರೆ ಹೆಚ್ಚಾಗಿ. ಇಷ್ಟು ಕ್ವಶನ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಕಾಮನ್ ಆಗಿ ನಿಮ್ಮ ಹತ್ರ ಕೇಳ್ತಾರೆ. ಆದ ಕಾರಣ ಸರಿಯಾಗಿ ಓದಿದರೆ ಆರಾಮ್ಸೆ ನಿಮಗೆ ಕೆಮಿಸ್ಟ್ರಿಯಲ್ಲಿ ಪಾಸ್ ಆಗ್ಬೋದು.